ನನ್ನ ಮಗಳನ್ನ ನಾನಿದು ಫಸ್ಟ್ ಟೈಮ್ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಿದ್ದಿದ್ದು. ಬಟ್ ಅಂದರೂ ಎಷ್ಟು ನೀಟಾಗಿ ಕಂಬಿ ಹಿಡ್ಕೊಂಡು ಕೂತ್ಬಿಟ್ಟಿದ್ಲು. ಸೊ ನಾನಿವತ್ತು ಅವಳಿಗೆ ಸ್ಕಿನ್ ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ಇತ್ತು. ಸ್ವಲ್ಪ ಅಲರ್ಜಿ ಆಗಿತ್ತು, ಅದಕ್ಕೆ ಕರ್ಕೊಂಡೋಗಿದ್ದೆ. ಸೊ ಅಲ್ಲಿಂದ ಬರ್ತಾ ನೋಡಿದ್ರೆ ಅಲ್ಲಿ ಸ್ಟಡಿ ಮಾಡ್ತಿದ್ದಿದ್ದು ಒಬ್ಬರು ಅವಳನ್ನ ಎತ್ಕೊಂಡಿದ್ರು. ಹೋಗ್ಬಿಟ್ಟು ನನ್ನ ಹತ್ರ ಅವಳು ಬರ್ತಾನೆ ಇರಲಿಲ್ಲ, ಎಷ್ಟು ಕರೆದ್ರೂ ಬರ್ತಾನೆ ಇರಲಿಲ್ಲ. ಸೊ ಆಮೇಲೆ ಬಂದಳು. ಹಾಗೆ ಮನೆಗೆ ವೆಜಿಟೇಬಲ್ಸ್ ಬೇಕು ಅಂತ ಮಮ್ಮಿ ತಗೊಂಡ್ರು. ಸೊ ನಾವು ನಮ್ಮ ಮನೆಗೆ ರಿಟರ್ನ್ ಬಂದ್ವಿ. ಸೊ ಇವಳಿಗೆ ತಿರುಗಾಡೋದಂದರೆ ತುಂಬ ಇಷ್ಟ, ಅದಕ್ಕೆ ಸುತ್ತಾಡಿಸ್ತಾ ಇದ್ದರೆ ಸುಮ್ಮನೆ ಇರ್ತಾಳೆ. ನಾನು ಮನೆಗೆ ಬಂದುಬಿಟ್ಟು ರಸಮ್ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಅಂದ್ಬಿಟ್ಟು ರಸಮ್ ಮಾಡ್ಕೊಳ್ತಾಯಿದ್ದೆ. ಸೊ ರಸಮ್ ಮಾಡೋಕ್ಕೆ ಧನಿಯಾ, ಜೀರಿಗೆ, ಒಣಮೆಣ್ಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ, ಕಾಳು ಮೆಣಸು ತೊಗೊಂಡಿದ್ದೀನಿ. ಸೊ ಇದು ಒಂದೊಂದಾದ್ಮೇಲೆ ಒಂದೊಂದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನನಗೆ ಎಣ್ಣೆ ಏನೂ ಆಗ್ತಾಯಿಲ್ಲ, ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಇದನ್ನು ನಾನು ಯಾವ ಮಿಕ್ಸಿಲೂ ಗ್ರೈಂಡ್ ಮಾಡಲ್ಲ, ಅದಕ್ಕೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಎಷ್ಟು ಡ್ರೈ ರೋಸ್ಟ್ ಅಂದರೆ ಚಿಟಪಟ ಅನ್ನುತ್ತಲ್ಲ ಅಷ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋ ಅಷ್ಟು. ಸೊ ತುಂಬ ಓಡಾಡಿ ಟಯರ್ಡ್ ಆಗಿಬಿಟ್ಟಿದೆ. ಆ ಹಾಸ್ಪಿಟಲ್ ಅಂತೂ ತುಂಬ ದೊಡ್ಡದಾಗಿತ್ತು. ಎಲ್ಲೋಗಿ ಎಲ್ಲಿ ಬರೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಸೊ ಅದಕ್ಕೆ ಬಂದು ಸಿಂಪಲಾಗಿ ಏನಾದರೂ ಮಾಡೋಣ ಅಂದ್ಬಿಟ್ಟು ನಾನು ಈ ಒಂದು ರಸಮ್ನ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನಾನು ಯಾವುದೇ ಥರ ಮಿಕ್ಸಿ ಯೂಸ್ ಮಾಡ್ತಾಯಿಲ್ಲ. ಸೊ ಅದಕ್ಕೆ ನಾನು ಎಲ್ಲ ಈ ಥರ ಒಂದು ಕುಟಣಿಗೆ ಇರುತ್ತಲ್ವ ಅದಕ್ಕೆ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಕುಟ್ಕೊಳ್ತಾ ಇದ್ದೀನಿ. ಸೊ ತುಂಬ ಪುಡಿ ಪುಡಿ ಆಗೋ ಥರ ಏನು ಕುಟ್ಬೇಡಿ, ಅರ್ಧಂಬರ್ಧ ಪುಡಿಯಾಗಿರಬೇಕು. ಸೊ ಅದು ಸಿಗ್ತಾ ಇರಬೇಕು ಆ ಥರ ಪುಡಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ನಾನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಫಸ್ಟ್ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಟೊಮೆಟೊ ಹಾಕ್ಕೊಳ್ತಿದ್ದೀನಿ. ಸೊ ಟೊಮೆಟೊ ಎಲ್ಲ ಎಷ್ಟು ಲೈಟಾಗಿ ಸ್ಮ್ಯಾಶ್ ಆಗೋ ಥರ ಫ್ರೈ ಮಾಡ್ಕೊಬೇಕು. ಸೊ ಆ ಎಣ್ಣೆ ಬಿಡುತ್ತಂತ ಟೊಮೆಟೊ ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರಬೇಕು. ಬಿಕಾಸ್ ಒಂದೇ ಕಡೆ ಇದ್ದರೆ ಸ್ಟಕ್ ಆಗಿಬಿಡುತ್ತೆ. ಸೊ ಅದಕ್ಕೆ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ನಮಗೆ ಎಷ್ಟು ಕ್ವಾಂಟಿಟಿಗೆ ಎಷ್ಟು ಬೇಕೋ ಅದನ್ನು ತೊಗೊಳ್ಳಿ, ಜಾಸ್ತಿ ತೊಗೊಳ್ಬೇಡಿ ಬಿಕಾಸ್ ಅದು ತುಂಬ ಹುಳಿ ಬಂದುಬಿಡುತ್ತೆ. ಸೊ ನಾನು ಈ ಹುಣಸೆಹಣ್ಣು ರಸನ ಇವಾಗ ಇದಕ್ಕೆ ಆ್ಯಡ್ ಮಾಡಿಕೊಂಡು ತಕ್ಷಣವೇ ನಾನು ನೀರು ಹಾಕೋಕ್ಕೆ ಹೋಗಲ್ಲ, ಅದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆಗೋಕ್ಕೆ ಬಿಟ್ಟು ಆಮೇಲೆ ನಾನು ನೀರು ಹಾಕ್ಕೊಳ್ತೀನಿ. ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ಸೊ ಇದು ಮನೇಲೆ ಕುಟ್ಟಿ ಮಾಡಿರೋ ಪೆಪ್ಪರ್ ಪೌಡರ್ ಅದನ್ನು ಆ್ಯಡ್ ಮಾಡಿಕೊಂಡೆ. ಅದಾದಮೇಲೆ ನಾನು ಆವಾಗಲೇ ಕುಟ್ಟಿಟ್ಕೊಂಡಿದ್ದ ಮಿಶ್ರಣ ಆಯ್ತಲ್ವ ಅದನ್ನು ಇದಕ್ಕೆ ಇವಾಗ ಆ್ಯಡ್ ಮಾಡಿಕೊಂಡು ಹಾಗೆ ತಿರುಗಿಸ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಇಮಿಡಿಯೇಟಾಗಿ ನೀರು ಹಾಕೋಕ್ಕೆ ಹೋಗ್ಬಾರ್ದು, ಚೆನ್ನಾಗಿ ಅದು ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ 3 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಎಷ್ಟು ಕ್ವಾಂಟಿಟಿಗೆ ಮಾಡ್ಕೊಳ್ತಿದ್ದೀರಾ ಅಷ್ಟು ಹಾಕ್ಕೊಳ್ಳಿ. ಸೊ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟೇ ರಸಮ್ ಮಾಡೋದು, ಸ್ವಲ್ಪ ಈಸಿಯಾಗಿ ಮಾಡಿಬಿಡ್ಬೋದು. ಒಂದು 10-15 ಮಿನಿಟ್ಸಲ್ಲೆಲ್ಲ ರಸಮ್ ರೆಡಿಯಾಗಿ ಹೋಗುತ್ತೆ. ಸೊ ಇದು ಇವಾಗ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಇದು ಚೆನ್ನಾಗಿ ಕುದ್ಮೇಲೆ ಇದು ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಬೋದು. ಸೊ ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಕುದಿಯಬೇಕಾದ್ರೆ ಎಲ್ಲ ಈ ಥರ ಮೇಲೆ ಬಬಲ್ಸ್ ಎಲ್ಲ ಬರೋದು ಮತ್ತು ನೊರೆ ಬರೋದಾಗ್ತಾ ಇರುತ್ತೆ, ಅದಕ್ಕೆ ಆವಾಗವಾಗ ತಿರುಗಿಸ್ಕೊಳ್ತಾ ಇರ್ತೀನಿ ನಾನು. ಸೊ ನೀವು ಯಾವ ಥರ ಮಾಡ್ತೀರಾ ಆ ಥರ ಮಾಡ್ಕೊಳ್ಳಿ. ಸೊ ಬೇಸಿಕಲಿ ಎಲ್ಲ ರಸಮ್ ಮಾಡ್ತೀರಲ್ಲ, ಸೊ ಇದು ಅದೇ ಥರ. ಬಟ್ ಏನಂದರೆ ನಾನು ಮಿಕ್ಸಿ ಒಂದು ಯೂಸ್ ಮಾಡಿಲ್ಲ ಅಷ್ಟೇ. ಬಟ್ ಧನಿಯಾ ನಾರ್ಮಲ್ ರಸಮ್ಗೆ ಯೂಸ್ ಮಾಡಲ್ಲ. ಸೊ ಇದಕ್ಕೆ ನಾನು ಧನಿಯಾ ಮತ್ತು ಪೆಪ್ಪರನ್ನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿದ್ದೀನಿ. ಸೊ ಇದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಲಾಸ್ಟಿಗೆ ನಾನು ಇದಕ್ಕೆ ಫೈನಲ್ ಟಚ್ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಸೊ ರಸಮ್ ರೆಡಿ. ಕುದ್ಮೇಲೆ ಇದನ್ನು ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಕಮೆಂಟಲ್ಲಿ ತಿಳಿಸಿ, ನಾನು ಆ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.